ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್, ಪ್ರೀವಿಯಸ್ಲಿ ನಾನು 7 ವಿಡಿಯೋಗಳನ್ನು ನಿಮಗೆ ಮಾಹಿತಿ ಕೊಟ್ಟಿರೋದು ಏನಂತಂದರೆ, ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ರಿಸಲ್ಟ್ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳದ್ದು ಡಿಕ್ಲರೇಷನ್ ಆಗಿದೆ. ಆಫಿಷಿಯಲಿ ಅನೌನ್ಸ್ಮೆಂಟ್ ಕೂಡ ಮಾಡಲಾಗಿದೆ ಅಂತ ಹೇಳಿ 7 ವಿಡಿಯೋಗಳನ್ನು, ಪ್ಲಸ್ ನಮ್ಮ ಕಾಮೆಂಟ್ಸ್ ಬಾಕ್ಸಲ್ಲಿ ಲಿಂಕನ್ನು ಕೂಡ ಕೊಟ್ಟಿದೆ. ಓಕೆ, ಇದು 2 ವಿಡಿಯೋದಲ್ಲಿ ಮಾಹಿತಿ. ಮತ್ತು ಅದ್ರ ಜೊತೆಗೆ ನೀವು ಕಾಮೆಂಟ್ಗಳನ್ನು ಹಾಕಿದ್ದೀರಿ ಏನಂದರೆ, ಈ ರಿಸಲ್ಟ್ ನೋಡಬೇಕಾದ್ರೆ ಡೀಟೇಲ್ಸ್ ನಾಟ್ ಫೌಂಡ್ ಅಂತ ಬರ್ತಾ ಇದೆ, ಡಾಟಾ ನಾಟ್ ಫೌಂಡ್ ಅಂತ ಬರ್ತಾ ಇದೆ, ಅಥವಾ ಎರರ್ ಅಂತ ಬರ್ತಾ ಇದೆ ಅಂತ ನೀವು ಹೇಳ್ತಾ ಇರುವಂಥದ್ದು. ಆ ರೀತಿ ಸರ್ವರ್ ಪ್ರಾಬ್ಲಮ್ ಆಗ್ತಾ ಇಲ್ಲ. ನೋಡಿ ಎಷ್ಟು ಈಸಿಯಾಗಿ ಸರ್ವರ್ ಪ್ರಾಬ್ಲಮ್ ಓಪನ್ ಆಗ್ತಾ ಇದೆ. ತುಂಬ ಈಸಿ ಇದೆ. ನಾನು 2 ಸಲ ತೋರಿಸ್ತೀನಿ, ಕ್ಲಿಕ್ ಮಾಡಿ ನೋಡಿ ಎಷ್ಟು ಫಾಸ್ಟಾಗಿ ರಿಸಲ್ಟ್ ಏನಾಗ್ತಾ ಇದೆಯಪ್ಪ ಅಂತಂದರೆ ಓಪನ್ ಆಗ್ತಾ ಇದೆ. ಇಲ್ಲಿ ಯಾವುದೇ ಥರಂಥ ಎರರ್ ಕೂಡ ಬರ್ತಾ ಇಲ್ಲ. ಈ ವರ್ಷ ತುಂಬ ಈಸಿ ಮಾಡಿಕೊಟ್ಟಿದ್ದಾರೆ. ಎರಡನೇದು ಏನಂತಂದರೆ, ಇಲ್ಲಿ ನಿಮ್ದು ಏನಾದರೂ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿದಾಗ ಸಬ್ಮಿಟ್ ಮಾಡಿದಾಗ ಡಾಟಾ ಡೀಟೇಲ್ಸ್ ನಾಟ್ ಫೌಂಡ್ ಅಂತ ಬಂದಿದ್ದರೆ ಅದು ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಯಾಕಂತಂದರೆ ಡೀಟೇಲ್ಸ್ ನಾಟ್ ಫೌಂಡ್ ಅಂತ ಬಂದಿದೆ ಅಂತಂದರೆ ನೀವು 2 ರೀತಿಯಾಗಿ, ಅಂದರೆ ಒಂದು ನೀವು ತಪ್ಪನ್ನು ಹಾಕ್ತಾ ಇದ್ದೀರಿ, ಒಂದು ಇಲ್ಲಪ್ಪ ಅಂತಂದರೆ ನಾಳೆಗೆ ನೀವು ಕಾಲೇಜಿಗೆ ಹೋಗಬೇಕು. ಕಾಲೇಜಿಗೆ ಹೋಗಿ ಅಲ್ಲಿ ನೀವು ಕಾಲೇಜ್ ಇದರಲ್ಲಿ ಏನಪ್ಪ ಪೋರ್ಟಲ್ ಒಳಗಡೆ ಮತ್ತೊಂದು ರಿಸಲ್ಟ್ ಬಂದಿರುತ್ತೆ. ಕಾಲೇಜಿನವ್ರಿಗಂತ ಸಪ್ರೇಟ್ ಆದಂಥ ರಿಸಲ್ಟನ್ನು ಕೊಟ್ಟಿರ್ತಾರೆ. ಅಲ್ಲಿ ನೀವು ಚೆಕ್ ಮಾಡ್ಕೋಬೇಕು. ಅಲ್ಲಿ ಕೂಡ ನಿಮ್ಮದು ಏನೋ ಡಾಟಾ ಇರಲಿಲ್ಲಪ್ಪ ಅಂದರೆ ಮೇಲ್ ಮಾಡಿಸ್ಬೇಕಾಗತ್ತೆ. ಪ್ಯಾರಾಮೆಡಿಕಲ್ ಬೋರ್ಡ್ನವರಿಗೆ ಮೇಲ್ ಮಾಡಬೇಕು. ಕಾಲೇಜ್ ವತಿಯಿಂದ ನೀವೇನು ಮಾಡಬೇಕಂತಂದರೆ, ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ನಿಮ್ಮ ಹೆಸರು, ಯಾವ ಕೋರ್ಸ್ ಇದೆ ಅಂತ ಡೀಟೇಲ್ಸ್ಗಳನ್ನು ಬರೆದು ಮೇಲ್ ಮಾಡಿಸಿದರೆ ವಿತಿನ್ ಹಾಫ್ ಆನ್ ಅವರ್ ಒಳಗಡೆ, ಓಕೆ, ವಿತಿನ್ ಹಾಫ್ ಆನ್ ಅವರ್ ಒಳಗಡೆ ರಿಸಲ್ಟ್ಗಳನ್ನು ಡಿಕ್ಲರೇಷನ್ ಮಾಡ್ತಾರೆ. ರಿಸಲ್ಟ್ಗಳನ್ನು ನಿಮಗೆ ಕೊಡ್ತಾರೆ, ಯಾರಿಗೆ ಡಾಟಾ ನಾಟ್ ಫೌಂಡ್ ಅಂತ ಬಂದಿದೆ ಅಂತ. ಆಮೇಲೆ ಇನ್ನೊಂದು ರೀತಿಯಾಗಿ ರೀವ್ಯಾಲ್ಯೂಯೇಷನ್ ಯಾವಾಗ ಓಪನ್ ಆಗುತ್ತೆ. ಈಗ ನೋಡಿ, ಈಗ ರಿಸಲ್ಟ್ ಫೇಲ್ ಆದವರಿಗೆ ರೀವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಬೇಕು. ಸೊ ರೀವ್ಯಾಲ್ಯೂಯೇಷನು ಕೂಡ ನಾಳೆ ಅಥವಾ ಸೋಮವಾರ ದಿನ, ಓಕೆ, ನಾಳೆ ಅಥವಾ ನಾಡಿದ್ದು 2 ದಿವಸದಲ್ಲಿ ನಿಮಗೆ ರೀವ್ಯಾಲ್ಯೂಯೇಷನ್ ದಿನಾಂಕಗಳನ್ನು ಏನು ಮಾಡ್ಬೋದು, ಕೊಡ್ಬೋದು. ಯಾಕಂತಂದರೆ ಈಗ ನೋಡಿ, ಇವತ್ತು ಈವ್ನಿಂಗ್ ತನಕ ರಿಸಲ್ಟ್ ಬಂದಿದೆ. ನಾಳೆಗೆ ಮಧ್ಯಾಹ್ನ ತನಕ ಅಥವಾ 2 ದಿನ ಏನು ಮಾಡ್ಬೋದು ಅಂದರೆ, ಈ ಆಪ್ಷನ್ ಇದ್ದವ್ರಿಗೆ ಡೀಟೇಲ್ಸ್ ನಾಟ್ ಫೌಂಡು, ಡಾಟಾ ನಾಟ್ ಫೌಂಡ್ ಬಂದವರಿಗೆ ಏನು ಮಾಹಿತಿ ಸಿಗ್ತಾ ಇಲ್ಲ, ರಿಸಲ್ಟ್ ಡೀಟೇಲ್ಸ್ ಸಿಗ್ತಾ ಇಲ್ಲ, ಅಂಥವ್ರುಗಳಿಗೆ ಕ್ಲಿಯರ್ ಮಾಡಿಕೊಂಡು ನಿಮ್ಗಳಿಗೆ ಅತಿ ಬೇಗನೆ, ಅಂದರೆ ನಿಮಗೆ ನಾಳೆ ಅಥವಾ ನಾಡ್ದು ಏನು ಮಾಡ್ಬೋದು, ರೀವ್ಯಾಲ್ಯೂಯೇಷನ್ ದಿನಾಂಕಗಳನ್ನು ಪ್ರಕಟಣೆ ಮಾಡ್ಬೋದು. ಇಲ್ಲಪ್ಪ ಅಂದರೆ ಸೋಮವಾರ ದಿನ ಪ್ರಕಟಣೆ ಮಾಡ್ಬೋದು. ದಿನಾಂಕಗಳನ್ನು ಏನು ಮಾಡ್ಬೋದು, ಪ್ರಕಟಣೆ ಮಾಡಿ ನಿಮ್ಗಳಿಗೆ ಏನು ಮಾಡ್ಬೋದು ಅಂತಂದರೆ ರೀವ್ಯಾಲ್ಯೂಯೇಷನ್ ಹಾಕಲಿಕ್ಕೆ ಲಿಂಕನ್ನು ಕೂಡ ಪ್ರೊವೈಡ್ ಮಾಡಿ ಕೊಡ್ಬೋದು. ಓಕೆ, ಏನೋ ಬಂದರೂ ಕೂಡ ನಾನು ಅಪ್ಡೇಟ್ ಮಾಡ್ತಿರ್ತೇನೆ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಮತ್ತೆ ನಿಮ್ಮಲ್ಲಿ ಏನಾದ್ರು ಡೌಟ್ಗಳಿದ್ದಲ್ಲಿ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿ.